बोलो गजानन महाराज की ಗಜಾನನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಹಿರಿಯರಾದ ನಮ್ಮ KS ಈಶ್ವರಪ್ಪ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಮತ್ತು ಶಿವಮೊಗ್ಗದ ಕಲಾಭಿಮಾನಿಗಳಿಗೆ ಕಲಾಪ್ರೇಮಿಗಳಿಗೆ ಕಲಾ ಹಿತೈಷಿಗಳಿಗೆ ಕಲಾ ಆರಾಧಕರಿಗೆ ತುಂಬ ಹೃದಯದ ಆಧಾರದ ವಿನಯಪೂರ್ವಕವಾದ ಸ್ವಾಗತವನ್ನು ಕೋರಿ ತಮಗೆಲ್ಲರಿಗೂ ಮತ್ತೊಂದು ಸಾರಿ ಈ ಒಂದು ಹನಗೆ ಹಬ್ಬ ನಮ್ಮ ಮಾತುಗಳನ್ನು ಕರ್ನಾಟಕ ರಾಜ್ಯದ ಮೂಲ ದೇಶದಲ್ಲಿ ಕೇಳಿದಿರಿ. ಕನ್ನಡ ಬಗ್ಗೆ ಇರ್ತಕ್ಕಂಥ ಗೌರವ ಅನ್ನೋ ಒಂದು ಪ್ರೀತಿಯ ಮಾತನಾಡಿದ ಈಶ್ವರಪ್ಪ ಸರ್ ಅವರು ಭಾಳ ಸೊಗಸಾಗಿ ಮಾತಾಡಿದರು. ಮಾತು ಅವರಂಗಿರಬಾರ್ದು, ಮಾತು ಇವರಂಗಿರಬಾರ್ದು, ಮಾತು ಅವರಂಗಿರಬಾರ್ದು, ಮಾತು ಇವರಂಗಿರಬಾರ್ದು, ಮಾತು ಹಂಗಿರಬಾರ್ದು, ಮಾತು ಹಿಂಗಿರಬಾರ್ದು, ಮಾತು ಆಡಿದ್ರೆ ಮಾತಿಗೆ ಯಾರ್ದು ಹಂಗಿರಬಾರ್ದು. ಮಾತಿನಲ್ಲಿ ರೀತಿ ಇರಬೇಕು, ಮಾತಿನಲ್ಲಿ ಪ್ರೀತಿ ಇರಬೇಕು, ಮಾತಿಗೊಂದು ರೀತಿ ಇರಬೇಕು, ಮಾತಿನಲ್ಲಿ ಪ್ರೀತಿ ಇರಬೇಕು, ಮಾತಿಗೊಂದು ಕಲೆ ಇರಬೇಕು, ಮಾತಿಗೊಂದು ಬೆಲೆ ಇರಬೇಕು, ಮಾತಿನಲ್ಲಿ ಒಂದು ನೆಲೆ ಇರಬೇಕು. ಅದಕ್ಕೆ ಹೇಳಿದರು ಹಿರಿಯರು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದಕ್ಕೆ ಫಸ್ಟ್ ಬಂದ ತಕ್ಷಣ ನಮಗೊಂದು ಮುತ್ತಿನ ಹಾರ ಹಾಕಿ ಇಲ್ಲಿ ಕರ್ಕೊಂಡ್ಬಂದರು, ಸನ್ಮಾನ ಮಾಡ್ತಾ. ಭಾಳ ಸೊಗಸ. ಕ್ರಿಕೆಟ್ ನನಗೆ ಭಾಳ ಇಷ್ಟವಾಗಿರ್ತಕ್ಕಂಥ ಆಟ ಇತ್ತು. ಇಷ್ಟಪ್ಪಿದ್ದು ನೀವೇನು ಕ್ರಿಕೆಟ್ ಆಡ್ತೀರಿ ಅಂತ ಅಂದ್ಕೊಂಡಿರ್ಬೋದು ನೀವೆಲ್ಲ. ಕ್ರಿಕೆಟ್ನಾಗ ಭಾಳ ನಂಬರ್ 1 ಪ್ಲೇಯರ್ ನಾನು. ಆದರೆ ಬಿಟ್ಟು ಹಿಂಗಾದೆ. ಬ್ಯಾಟು ಬಾಲ್ ನೋಡಿದ ತಕ್ಷಣ ನನಗೆ ಹಳೆಯ ನೆನಪು ಬಂತು. ಅದ್ಭುತವಾಗಿರ್ತಕ್ಕಂಥ ಪ್ಲೇಯರ್ ಆಗಿದ್ದು ನಾನು, ಬೆಸ್ಟ್ ಆಲ್ರೌಂಡರ್. ನಮಗೆ ಅಪಾರ್ಚುನಿಟೀಸ್ ಇರಲಿಲ್ಲ. ಕ್ರಿಕೆಟ್ ಕಾಮೆಂಟ್ರಿನ ಹೇಳೋದು ಯಾರ ಕೈಲಿ ಹೇಳ್ಸೋಣ ಅಣ್ಣ, ಸ್ವಲ್ಪ ಏಕೋ ಕೊಟ್ಬಿಟ್ರಿ ಸರ್, ಸ್ವಲ್ಪ ಲೈಟ್. ಈ ಕ್ರಿಕೆಟ್ ಕಾಮೆಂಟ್ರಿನ ಯಾರ ಕೈಲಿ ಹೇಳ್ಸೋಣ ಅಂದಾಗ, ಓ ಇಷ್ಟು ಬಿಡ್ರಿ ಸ್ವಲ್ಪ, ಹಲೋ ಹಲೋ ಹಾಂ ಸ್ವಲ್ಪ ಇಷ್ಟು ಬಿಟ್ಬಿಡ್ರಿ. ಈ ಕ್ರಿಕೆಟ್ ಕಾಮೆಂಟ್ರಿನ ಯಾರ ಕೈಲಿ ಹೇಳ್ಸಂದಾಗ ಒಬ್ಬೊಬ್ಬರು ಬಾಟ್ ಸಿಗ್ತಾರೆ. ಈ ಕ್ರಿಕೆಟ್ ಬಗ್ಗೆ 3 ಜನ ಹುಡುಗರು ಮಾತಾಡ್ತಿರ್ತಾರೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ನಲ್ಲಿ. ಒಬ್ಬ ಹುಡುಗ ಹೇಳಿದ, ತೀರ್ಥಹಳ್ಳಿ ಒಂದು ಹುಡುಗ ಹೇಳಿದ, ನಮ್ಮೂರಲ್ಲಿ ಒಬ್ಬರು ಬಾಲಿಂಗ್ ಮಾಡ್ತಾನೆ ಕಣೋ, ಅವಕಾಶ ಇಲ್ಲ ಪಾಪ, ಒಳ್ಳೆ ಬಾಲರು, ಎಷ್ಟು ದೂರದ ಓಡಿ ಬಂದು ಬಾಲಿಂಗ್ ಮಾಡ್ತಾನೆ ಅಂತ ಕೇಳಿದ್ರು. ಅವನು ಹೇಳಿದ, ಸುಮಾರು 2 ಕಿಲೋಮೀಟರ್ದು ಓಡಿ ಬಂದು ಬಾಲಿಂಗ್ ಮಾಡ್ತಾನೆ. ಪಕ್ಕದಲ್ಲಿ ಕೂತಿರೋ ಹೊನ್ನಳ್ಳಿ ಹುಡುಗ ಹೇಳಿದ, ನಮ್ಮೂರಲ್ಲಿ ಬಾಲ್ ಆಡಿದ್ದಾನೆ, ಚೆನ್ನಾಗಿ ಬಾಲಿಂಗ್ ಮಾಡ್ತಾನೆ, ಅದ್ಭುತವಾದ ಬಾಲರು, ಎಷ್ಟು ದೂರದಿಂದ ಓಡಿ ಬಂದು ಬಾಲಿಂಗ್ ಮಾಡ್ತಾನೆ ಅಂದರೆ ಅವನು ಹೇಳಿದ, ಸುಮಾರು 4 ಕಿಲೋಮೀಟರ್ದು ಓಡಿ ಬಂದು ಬಾಲಿಂಗ್ ಮಾಡ್ತಾನೆ ಅಂದ. ಪಕ್ಕಕ್ಕೆ ಇನ್ನೂ ಬಂದಿದ್ದ, ನಮ್ಮೂರೆಲ್ಲ ಬಾಲ್ ಆಡಿದ್ದಾನೆ ಕಣೋ, ತುಂಬ ಚೆನ್ನಾಗಿ ಬಾಲಿಂಗ್ ಮಾಡ್ತಾನೆ, ಬೋಲ್ಡ್ ಆದರೆ ಸ್ಟಂಪ್ ಮುರಿತವೆ, LBW ಆದರೆ ಕಾಲೇ ಮುರಿದು ಹೋಗ್ತವೆ ಅಂದ. ಎಷ್ಟು ದೂರದಿಂದ ಓಡಿ ಬರ್ತಾನೆ ಅಂತ ಕೇಳಿದ್ರೆ ಅವನು ಹೇಳಿದ, ಎಷ್ಟು ದೂರದಿಂದ ಓಡಿ ಬಂದು ಬಾಲಿಂಗ್ ಮಾಡ್ತಾನೋ ಇರೋ ದೇವ್ರಿಗೆ ಗೊತ್ತು, ಬಾಲ್ ತಗೊಂಡೋಗಿ 2.5 ತಿಂಗಳಾಯ್ತು, ಇನ್ನೂ ಬಂದೇ ಇಲ್ಲ ಅಂದ. ನೋಡಿ ಕ್ರಿಕೆಟ್ ಕಾಮೆಂಟ್ರಿನ, ಈ ಕ್ರಿಕೆಟ್ ಕಾಮೆಂಟ್ರಿನ ಯಾರ್ಯಾರ ಕೈಲಿ ನಡೆಸಿದ್ರೆ ಅವರದೇ ಆಗಿರ್ತಕ್ಕಂಥ ಧ್ವನಿಯಲ್ಲಿ ರಾಜಕಾರಣಿಗಳು, ಸಿನಿಮಾ ನಟರು ಯಾವ ರೀತಿ ಮಾತಾಡ್ತಾರೆ. ಮೊದಲನೇದಾಗಿ ಈ ಕಾಂಗ್ರೆಸ್ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸರ್ ನೀವು ಕ್ರಿಕೆಟ್ ಕಾಮೆಂಟ್ರಿ ಹೇಳಬೇಕು. ನಾವೆಲ್ಲ ಚಿಕ್ಕ ವಯಸ್ಸೊಳಗಿದ್ದಾಗ ಹೊಲ ಮನೆ ಕೆಲಸ ಮಾಡಿದವರು, ಈ ಕಬಡ್ಡಿ ಖೋ ಖೋ ಎಲ್ಲ ಆಡಿ ಬೆಳೆದವರು, ಈ ಕಾಮೆಂಟ್ರಿ ಹೇಳೋದು ನಮ್ಮ ಕೈಲಿ ಆಗುವುದಿಲ್ಲ. ಅದು ಅಲ್ಲದೆ ನಮ್ಗೆ ಯಾವ ಹೈಕಮಾಂಡ್ ಆದೇಶನೂ ಆಗಿಲ್ಲ ಅಂದರು. ಅವ್ರಿಗೆ ಕೇಳಿದ್ರೆ, ಸರ್ ನಿಮ್ದು ಯಾಕೆ ವಾಯ್ಸ್ ಹಿಂಗಾಗಿದೆ ಅಂದರು. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಎತ್ತಿ ನಮ್ಮ ಧ್ವನಿ ಹೋಗ್ಬಿಟ್ಟದ್ರಿ ಅಂದರು. ನಿಮ್ಗೆ ಯಾವ ಧ್ವನಿ ಇಷ್ಟವಾಗಿದೆ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹ ನೀಡಿ. ಪಕ್ಕದಲ್ಲೇ ಸಿದ್ದರಾಮಯ್ಯನವರಿದ್ದರು, ಸರ್ ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಯಾವುದು ಸಂದರ್ಭದಲ್ಲೂ ಈ ಕಾಮೆಂಟ್ರಿ ಹೇಳ್ತಕ್ಕಂಥ ವರ್ಗಲಾಗುವುದಿಲ್ಲ. 50 ಓವರ್ಗಳನ್ನು ಮ್ಯಾಚ್ನಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕಂತ ತೋರಿಸಿಕೊಡ್ತಾ ಇದ್ದೀರಿ. ಕಾಮೆಂಟ್ರಿ ಹೇಳೋರು ಬೇರೆ ಬೇರಿದ್ದಾರೆ, ಅವರು ಕೇಳ್ಕೊಂಡಿದ್ದೀವಿ, ಕಾಮೆಂಟ್ರಿ ಹೇಳೋದು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಂದು. ದೇವೇಗೌಡರು ಅಲ್ಲೇ ಇದ್ದರು, ಸರ್ ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಅಲ್ಲ ಸ್ವಾಮಿ, 90 ವಯಸ್ಸಿನಲ್ಲಿ ಕಾಮೆಂಟ್ ಹೇಳೋಕ್ಕಾಗುತ್ತೇನ್ರಿ? ಕ್ರಿಕೆಟ್ ಏನು ಅಂತ ನನಗೆ ಎಲ್ಲ ಜನ ಗೊತ್ತು. ಏನು ಗೊತ್ತು ಸರ್?
ರೊಕ್ಕ ಕೊಟ್ಟರೆ ಕ್ಯಾಚ್ ಹಿಡಿತಾರೆ, ರೊಕ್ಕ ಕೊಟ್ಟಿಲ್ಲ ಅಂದರೆ ಕ್ಯಾಚ್ ಬಿಡ್ತಾರೆ. ಕ್ರಿಕೆಟ್ ಬಗ್ಗೆ ನಿಮ್ಗೆ ಒಂದು ಮಾತು ಹೇಳಿ ಸರ್, ಯಾವ್ದು ಚೆನ್ನಾಗಿ ನೆನಪಿದೆ ಕ್ರಿಕೆಟ್ ಬಗ್ಗೆ ಹೇಳಿಬಿಡಿ ಅನ್ನು. ಯಾವ ಸಂದರ್ಭದಲ್ಲಿ ನಾನು ಕ್ರಿಕೆಟ್ ಆಡದೇ ಇದ್ದರೂ ಕೂಡ ಕ್ರಿಕೆಟ್ನಲ್ಲಿ ನನಗೆ ತುಂಬ ನಾಲೆಜ್ ಇದೆ. ಏನಂದರೆ ಯಾವ ಸಂದರ್ಭದಲ್ಲಿ ಯಾವ ವಿಕೆಟನ್ನು ಹೆಂಗೆ ತೆಗಿಬೇಕು ಅಂತ ಗೊತ್ತು ನನಗೆ. ಅಲ್ಲಿ ಇನ್ನೇನು ಮಾಡಬೇಕು, ಕುಮಾರಣ್ಣವ್ರು ಅಲ್ಲೇ ಜೊತೆಗಿದ್ರು. ಕುಮಾರಸ್ವಾಮಿಯರೇ ನೀವು ಕಾಮೆಂಟ್ ಹೇಳಬೇಕು. ನೀವು ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ರಾಜ್ಯದಲ್ಲಿ 2020 ಮ್ಯಾಚ್ನಲ್ಲಿ ಯಾವ ರೀತಿ ಮೊದಲು ಬ್ಯಾಟಿಂಗ್ ಮಾಡಬೇಕಂತ ತೋರಿಸ್ಕೊಟ್ಟವನೇ ನಾನು. ಈ ಕಾಮೆಂಟ್ರಿ ಹೇಳೋದು ನಮ್ಮ ಬಗ್ಗೆ ಭಾಳ ಜನ ಹೇಳಿದ್ರು, ಆದರೆ ಬ್ಯಾಟಿಂಗ್ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಟ್ಟವನು ನಾನು. ಮೊದಲು ಬ್ಯಾಟಿಂಗ್ ಯಾವ ರೀತಿ ಮಾಡಬೇಕಂತ ಕನ್ನಡ ಜನತೆಗೆ ತೋರಿಸ್ಕೊಟ್ಟಿದ್ದೀನಿ. ಅದಾದ ನಂತರ 2020 ಮ್ಯಾಚ್ ಬಂತು. ಕಾಮೆಂಟ್ ಹೇಳಬೇಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಳ್ಕೊಳ್ಳಿ ಅಂದರು. ಈ ಬಸನಗೌಡ ಪಾಟೀಲ್ ಯತ್ನಾಳರು ಅಲ್ಲೇ ಇದ್ರು. ಸರ್ ನೀವು ಕಾಮೆಂಟ್ ಹೇಳಬೇಕು. ಎಲ್ಲಿ ಕಾಮೆಂಟ್ರಿ ಇವನು ಈ ಕ್ರಿಕೆಟ್ನ್ಯಾಗ ಎಷ್ಟು ಡೇಂಜರ್ ಬಂದಿರ್ತಾರಂದ್ರೆ ನಮ್ಮ ರಾಜಕೀಯ ಕ್ರಿಕೆಟ್ ಎರಡೂ ಒಂದೇ. ಯಾಕ್ರಿ ಈಶ್ವರಪ್ಪರ ನಮ್ಮೂರ ನೋಟ್ ಮಾಡಿಸಿಬಿಡ್ತಾರೆ ಇಲ್ಲಿ. ನಮಗೆ ಹಂಗಾಗಿ ಅದು ಏನಂದ್ರೆ ಈ ಕ್ರಿಕೆಟ್ ಅನ್ನೋದ್ರ ಬಗ್ಗೆ ಭಾಳ ಜನ ಕಬಡ್ಡಿ ಖೋ ಮರ್ತು ಬಿಟ್ಟಾರ. ಎಲ್ಲ ಕ್ರಿಕೆಟ್ ಹೊಂಟಾರೆ. ಕಾಮೆಂಟ್ ಹೇಳಕ್ಕೆ ಭಾಳ ಬಂದ್ಯಾರೆ ಕರ್ನಾಟಕ ರಾಜ್ಯದಾಗ ಒಬ್ಬರ ನಾವು ಬರೀ ಬ್ಯಾಟಿಂಗ್ ಆಡೋರು ಅಷ್ಟೇ. ನೀವು ಕಾಮೆಂಟ್ ಹೇಳ್ಬೇಕಂದ್ರೆ ಬೇರೆ ಕೇಳ್ಕೊಂಡು ಹೋಗ್ರಿ ಅಂತ. ರೈಟ್ ಸರ್. ಯಡಿಯೂರಪ್ಪ ನೋಡಿ ಸಿಕ್ಕರು ಸರ್ ನೀವು ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ರಾಜಕೀಯದಲ್ಲಿ ಯಡಿಯೂರಪ್ಪನವರು ರೈತ ಪರ ಹೋರಾಟ ಮುಖಾಂತರ ಬಂದಿರ್ತಕ್ಕಂಥವ್ರು. ಕಾಮೆಂಟ್ರಿ ಹೇಳ್ತಕ್ಕಂಥ ನಮ್ಗೆ ಎಲ್ಲ ಆಗುವುದಿಲ್ಲ, ನೀವೇನೇ ಬೇರೆ ಯಾವ್ದನ್ನ ಕಳ್ಕೊಂಡು ಹೋಗಿ ಅಂದರು. ಆಯ್ತು ಸರ್. ಇನ್ಯಾರ ಕೈಲಿ ಸಣ್ಣದಾಗ ಅಲ್ಲಿ ಸಿಗ್ತಾರೆ ರವಿ ಬೆಳಗೆರೆ ಅವರು. ರವಿ ಬೆಳಗೆರೆ ಕ್ರಿಕೆಟ್ ಕಾಮೆಂಟ್ ಹೇಳಿದ್ರೆ ಹೆಂಗೆ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋ ಫೋಟೋ ಸಾಮಾನ್ಯ ವ್ಯಕ್ತಿ ಇದಲ್ಲ, ಅವನ ಹೆಸರೇ ಸಚಿನ್ ತೆಂಡೂಲ್ಕರ್. ಈಗ ಇವ್ರು ಮಾಡಿರೋ ಘನಂದಾರಿ ಕೆಲಸ ಏನು ಗೊತ್ತೇ, ಯಾವ ಕ್ರಿಕೆಟ್ ಮ್ಯಾಚ್ನಲ್ಲಿ ತಾನು ಪಾದಾರ್ಪಣೆ ಮಾಡಿದ್ನೋ ಅದೇ ಮ್ಯಾಚ್ಗೆ ಭಗವಂತ ಅನ್ನಿಸ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ದಂಗೆ ಈಗ ನೋಡ್ತಾ ಇರೋ ಫೋಟೋ ಸಾಮಾನ್ಯ ವ್ಯಕ್ತಿ ಇದಲ್ಲ, ಅವನ ಹೆಸರೇ ಸಚಿನ್ ತೆಂಡೂಲ್ಕರ್. ಇದನ್ನೇ ನಮ್ಮ ಹೀಗೂ ಉಂಟಿದರೆ ಕೊಟ್ಟು ಹೆಂಗೆ ಹೇಳ್ತಾರೆ ಕಾಮೆಂಟ್ರಿನ. ವಿಸ್ಮಯಕಾರಿ ಪ್ರಪಂಚದ ಮಧ್ಯದಲ್ಲಿ ಹಲವಾರು ವಿಷಯಗಳು ಕಣ್ಮುಂದೆ ಕಂಡು ಮನಸ್ಸಿಗೆ ತಿಳಿದಂಗೆ ಒಟ್ಟೋಗ್ತವೆ. ಇಂಥದ್ರಲ್ಲಿ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಮೋಸದಾಟ ನಡೀತಿದಂತ ಗೊತ್ತಾದಾಗ ನಾವು ನಮ್ಮ ತಂಡ ಸಮೇತವಾಗಿ ಹೋಗಿ ಪಿಚ್ಚಿನ ಮೇಲೆ ಕೈ ಇಟ್ಟಾಗ ಕೈ ಝುಮ್ ಅನ್ನುತ್ತೆ. ಇಲ್ಲಿ ಕೈ ಝುಮ್ ಅಂದಿದ್ದಾದರೂ ಯಾಕೆ, ಅಲ್ಲಿ ಭಾರತ ಗೆದ್ದಿದ್ದಾದರೂ ಯಾಕೆ, ಇವೆಲ್ಲದರ ಮಧ್ಯದಲ್ಲಿ ನಮ್ಮ ಮನಸ್ಸಿಗೆ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಇದೇ ಕ್ರಿಕೆಟ್ ಕಾಮೆಂಟ್ರಿನ ಇನ್ಯಾರ ಕೈಲಿ ಹೇಳ್ತಾನೆ ಅಂದಾಗ ಖ್ಯಾತ ಹರಿಕಥೆ ಕೀರ್ತನಕಾರರು, ಕೀರ್ತನ ಕೇಸರಿ ದಿವಂಗತ ಗುರುರಾಜುಲು ನಾಯ್ಡು ಅವರು. ಇದೇನೆಂದರೆ ಗುರುರಾಜುಲು ನಾಯ್ಡು ಅವರ ಧ್ವನಿಗಳನ್ನು ನಾವು ಮರೆತು ಹೋಗ್ತಾ ಇದ್ದೀವಿ. ಕ್ರಿಕೆಟ್ನ ಮುಖಾಂತರವಾಗಿ ಆದರೂ ಅವ್ರನ್ನ ನೆನ್ಕೊಳ್ಳೋಣ. ಅವ್ರಿಗೇನಾಗಿತ್ತು, ಹರಿಕಥೆ ಹೇಳಿ ಮೇಲೆ ಅಭ್ಯಾಸ ಆಗೋಗಿತ್ತು. ಹರಿಕಥೆ ಹೇಳಿ ಅಭ್ಯಾಸ ಆಗಿತ್ತು. ಮನೆಯಲ್ಲಿ ಮಗು ಹತ್ರ ಕೂಡ ಹರಿಕಥೆ ಶೈಲಿಯಲ್ಲೇ ಸಮಾಧಾನ ಪಡಿಸ್ತಾ ಇದ್ರು. ಯಾವ ರೀತಿ, ಕಂಡ ಮಾಡ್ಕೋಬ್ಯಾಡ್ವೋ ಒಂದ 9 ತಿಂಗಳಿಗೆ 10 ಮುತ್ತಕ್ಕೆ ಸಾಗಿಸಲ್ಲದಾಗಿಂದ ನಮಗಿಲ್ಲ ದೇವ್ರ ಜಗತ್ತಿನಲ್ಲಿ ಯಾರೂ ಇಲ್ಲ ಕಂದ, ಮುಚ್ಚೋ ಬಾಯಿನ ಕಂದ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಿಬಿಡ್ತದೆ. ಇವರು ಬಂದು ಕ್ರಿಕೆಟ್ ಕಾಮೆಂಟ್ ಹೇಳಿದ್ರೆ ಹೆಂಗೆ ಹೇಳ್ತಾರೆ. ಶುಕ್ಲಾಂ ಭದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಲಕ್ಷ್ಮೀ ರಮಣ ಗೋವಿಂದ. ಎಲ್ಲಿ ಸ್ಟೇಡಿಯಂನಾಗ ಸಚಿನ್ ತೆಂಡೂಲ್ಕರಾಯ, ವೀರೇಂದ್ರ ಸೆಹ್ವಾಗಾಯ, ಮಹೇಂದ್ರ ಸಿಂಗ್ ಧೋನಿಯಾಯ ನಮಃ. ಮೆರೆವಪುರದೊಳಗೆ ಹಿರಿಯವನೆನ್ನಿಸಿದ ಕಪಿಲ ದೇವನ ಚರಿತೆಯ ಪಾಡಿ ಪೊಗಳಲತಿ ಮೊದವೆನಿಪುದು ಸುರತರ ಮಾರ್ಗ ಸುಸಾಧಕವು. ಕಪಿಲ ದೇವ ಪಂದ್ಯಾರಂಭ ಕಾಲದ
ತಂಡದಲ್ಲಿ ಭಾರತ ತಂಡದ ನಾಯಕರಾಗಿರ್ತಕ್ಕಂಥ ಮಹೇಂದ್ರ ಸಿಂಗ್ ಧೋನಿ ಮತ್ತು ಶ್ರೀಲಂಕಾ ತಂಡದ ನಾಯಕರಾಗಿರ್ತಕ್ಕಂಥ ಕುಮಾರ್ ಸಂಗಕ್ಕರ ಟಾಸ್ ಮಾಡಲು ಹೋಗ್ತಾ ಇದ್ದಾರೆ. ಈಗಾಗಲೇ ಪಿಚ್ ರಿಪೋರ್ಟ್ ಆಗಿರ್ತಕ್ಕಂಥ ರವಿ ಶಾಸ್ತ್ರಿ ಮತ್ತು ಟೋನಿ ಕ್ರಿಕೆಟ್ ಹೇಳಿದ್ದಾರೆ. ಯಾವ ರೀತಿ ಮೊದಲ ಬ್ಯಾಟಿಂಗ್ ಅನ್ನು ಮಾಡುತ್ತಾರೆ, ಸುಲಭವಾಗಿ ರನ್ಗಳನ್ನು ಗಳಿಸಬಹುದು ಎಂಬುದಾಗಿ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಭಾರತ ತಂಡದ ಆರಂಭಾಟಗಾರರಾಗಿರ್ತಕ್ಕಂಥ ವೀರೇಂದ್ರ ಶೆಹ್ವಾಗ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರು. ಆ ಕಡೆಯಿಂದ ಮಲಿಂಗ ನೇರವಾಗಿ ತಂದು ಭರ್ಜರಿಯಾಗಿ ಬಾರಿಸಿ ಹೋಗಿದ್ದಾನೆ. ವೀರೇಂದ್ರ ಶೆಹ್ವಾಗ್ ದುರ್ದೈವಶಾತ್ ಬ್ಯಾಟ್ ತಾಗದ ನೇರವಾಗಿ ಪ್ಯಾಡಿಗೆ ಬರೆದಿದೆ. ಆ ಕಡೆಯಿಂದ ಮಲಿಂಗ ಕೃಷ್ಣ ಎಂದು ಅಪೀಲ್ ಮಾಡಿದ್ದಾನೆ. ಈ ರೀತಿಯಾಗಿ ಮೊದಲನೆಯ ವಿಕೆಟ್ ಪತನ. ಹಿಂಗೆ ಕ್ರಿಕೆಟ್ನಲ್ಲಿ ಕೂಡ ಇದು ಅರ್ಥ ಇಷ್ಟೇ, ಗುರುರಾಜ್ ನಾಡೆ ಅವರ ಧ್ವನಿ ನಿಮ್ಮ ಕಿವಿಗೆ ಮುಟ್ಲಿ ಅಂತ. ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಪ್ರಧಾನಮಂತ್ರಿ ಆಗ್ಬೋದಂತ ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿಯವರು. ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿಯವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಒಬ್ಬ ಮಹಿಳೆ ಭಾರತದ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟರು ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತದ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟರು ದೇವೇಗೌಡರು, ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ದೇವೇಗೌಡರು. ಒಬ್ಬ ವಿಜ್ಞಾನಿ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಮನಮೋಹನ್ ಸಿಂಗ್ ಅವರು. ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಭಾರತದ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು. ಒಂದ್ಸಾರಿ ನರೇಂದ್ರ ಮೋದಿಜಿಯವರ ಧ್ವನಿ ಈಗ ನಿಮ್ಮ ಮುಂದೆ. भारत के समाज देश कलवासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। मित्रों, भारत कोई भूमि का टुकड़ा नहीं है, ये जीता जागता राष्ट्र पुरुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियां हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल में बहती अस्थियों को कोई कान लगा कर सुनेगा तो ये की आवाज आएगी, भारत माता की। हम साथ में चले, मिल के चले, मिल करके इस गजानन महोत्सव को आगे बढ़ाएंगे। मित्रों, बहुत बहुत धन्यवाद है आपका। ಇನ್ನೊಂದು ಧ್ವನಿ ಬಹಳ ಕಷ್ಟಕರವಾದ ಧ್ವನಿ ಇದು. ನನಗೊಬ್ಬರು ಮೂಡಬಿದಿರಿಗೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಎಲ್ಲ ಧ್ವನಿಗಳ ಮಾಡಿದ ಮೇಲೆ ಅವರೊಂದು ಕ್ಯಾಸೆಟ್ ಕೊಟ್ಟರು. ಇದ್ರಾಗಿರೋ ಒಂದು ಧ್ವನಿ ಮಾಡ್ರಿ ನೀವು ಅಂದರು. ಅದು ಧ್ವನಿ ಯಾವುದು ಅಂತ ನನಗೆ ಅಷ್ಟಾಗಲಿಲ್ಲ. ಅದು ಮನೆಗೆ ಹೋಗಿ ಕೇಳಿದೆ, ಅದು ಯಕ್ಷಗಾನ. ಯಕ್ಷಗಾನಕ್ಕೂ ನಮಗೂ ಟಚ್ ಇಲ್ಲರಿ ಆ ಕಡೆ. ಅವ್ರು ಹೇಳಿದ್ರು ಯಕ್ಷಗಾನದಲ್ಲಿ ಭಾಗವತರಿದ್ದಾರೆ ಸರ್, ಭಾಳ ಫೇಮಸ್ ಅಂತವರು, ಅವರು ಧ್ವನಿಯನ್ನು ನೀವು ಮಾಡಿರಿ ಅಂದರು. ನಾನು ಒಂದು 8 ತಿಂಗಳ ಪ್ರಯತ್ನ ಮಾಡಿದೆ. ಆ ಧ್ವನಿ ಮೊದಲೇ ಮಾಡಿಬಿಟ್ರೆ ಉಳಿದು ಎಲ್ಲ ಧ್ವನಿ ಹೊರಟೋಗ್ಬಿಡ್ತಾರೆ, ಅಷ್ಟು ಫೇಮಸ್ ಧ್ವನಿ. ಅದು ಕ್ಯಾಸೆಟ್ ಕೊಟ್ಟರು, ಅದರ ಹೆಸರು ನಾಗಶ್ರೀ ಅಂತೇಳಿ ಯಕ್ಷಗಾನ. ಅದ್ರ ಭಾಗವತರ ಹೆಸರು ಕಳಿಂಗ ನಾವಾಡ್ರು ಅಂತಕ್ಕಂಥದ್ದು. ಅವ್ರ ಧ್ವನಿ ಹೆಂಗಿತ್ತು ಅಂದರೆ, ಇಷ್ಟು ಪ್ರಯತ್ನ ಮಾಡಿದೆ ನಾನು, ಅದನ್ನು ನಿಮ್ಗೆ ಅರ್ಪಣೆ ಮಾಡ್ತೀನಿ. ನಿಮ್ಗೆ ಕರೆಕ್ಟಾಗಿ ಚಪ್ಪಾಳೆ ಕೊಡಿ. ನಾಗಶ್ರೀ ಯಕ್ಷಗಾನ ಹಿನ್ನೆಲೆ ಧ್ವನಿ ಭಾಗವತರು ಬಂದು ಕಾಳಿಂಗಿ ನಾವು ಆಡೋದು. ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ ನೋಡ ನಿಜ ನಿಜ ಜನ ನೆಚ್ಚಿನಲ್ಲಿ ಗುಂಡ ಚಮೋಗವ ಬೆಟ್ಲ ಬೇರೆಯು ಕಚ್ಚ ಕೇಳ ಮನೆ ಮೆಚ್ಚಲುಂಡರುತ್ತೋ. ಅದು ಯಕ್ಷಗಾನ ಭಾಗವತರದು. ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ. ನಾನು ಕಾರ್ಯಕ್ರಮಕ್ಕೆ ಮೊದಲನೇ ಹೇಳಬೇಕು ಅನ್ಕೊಂಡಿದ್ದೆ, ತಪ್ಪಾಗಿ ಈಗ ಹೇಳ್ತಾ ಇದ್ದೀನಿ. ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಂದರಿಗೆ ನಮಸ್ಕಾರ. ನೋಡ್ರಿ, ತಾಯಂದರಿಗೆ ವರ್ಣನೆ ಮಾಡಿದ್ರೆ ಗಂಡು ಮಕ್ಕಳೆಲ್ಲ ಚಪ್ಪಾಳೆ ತಡ್ತಾರೆ. ಇದು ದೊಡ್ಡ ಗುಣ ಗಂಡು ಮಕ್ಕಳದು. ನಾವು ನಿಮಗೆ ವರ್ಣನೆ ಮಾಡಿದ್ರೆ ನೀವು ಚಪ್ಪಾಳೆ ತಡಲಿಲ್ಲ ನೋಡ್ರಿ, ಆದ್ರೆ ನಿಮ್ಮನ್ನು ವರ್ಣನೆ ಮಾಡಿದ್ರೆ ಗಂಡು ಮಕ್ಕಳು ಚಪ್ಪಾಳೆ ತಡ್ತಾರೆ. ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಂದರಿಗೆ ನಮಸ್ಕಾರ. ಮತ್ತು ಹುಲಿಯಂತಿದ್ದ ಗಂಡನನ್ನು ನಾನು ಹೇಳೇ ಇಲ್ಲ ಸರ್, ಅದನ್ನು ನೀವು ಪರ್ಸನಲ್ ವಿಷಯ ಹೇಳ್ಬಾರ್ದಂಗೆಲ್ಲ. ಹೆಬ್ಬುಲಿಯಂತೆ ಮಾಡಿದ ತಾಯಂದರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಈಗ ನೋಡ್ರಿ,
ಫಸ್ಟ್ ಹೆಣ್ಮಕ್ಳು ಮಾತ್ರ ಚಪ್ಪಾಳೆ ತಟ್ರಿ ಅಮ್ಮ, ರಿಕ್ವೆಸ್ಟ್. ಹೆಣ್ಮಕ್ಳು ಮಾತ್ರ ಚಪ್ಪಾಳೆ ತಟ್ರಿ. ಹಾಂ, ಎಲ್ಲ ಒಂದು 15-20 ಜನ ಚಪ್ಪಾಳೆ ತಟ್ಟಿದ್ರಿ, ಅಲ್ಲಿವರೆಗೆ ಜನ ಇದ್ರಿ. ಈಗ ನೋಡ್ರಿ ಗಂಡು ಮಕ್ಕಳು ಚಪ್ಪಾಳೆ. ಈಗ ನೋಡ್ರಿ, ಅದು ಗಂಡು ಹುಲಿನೇ. ಅದು ಗ್ರೌಂಡ್ನಾಗಿದ್ದರೂ ಹುಲಿನೇ, ಗಣೇಶ್ ಪೆಂಡಲ್ನಲ್ಲಿದ್ದರೂ ಹುಲಿನೇ, ಮಾರ್ಕೆಟ್ನಲ್ಲಿದ್ದರೂ ಹುಲಿನೇ, ವಾಕಿಂಗ್ನಲ್ಲಿದ್ದರೂ ಹುಲಿನೇ, ಟಾಕಿಂಗ್ನಲ್ಲೂ ಹುಲಿನೇ. ಆದರೆ ಹೊರಗಡೆ ಹುಲಿ ಮಾತ್ರ ಹೊರಗಡೆ ಗಂಭೀರವಾಗಿ ಓಡಾಡ್ತಾ ಇರ್ತದೆ, ಮನೆಯಲ್ಲಿ ಮಾತ್ರ ಸೈಲೆಂಟಾಗಿರ್ತದೆ. ಮೇಲೆ ಚಾಮುಂಡೇಶ್ವರಿ ಇರ್ತಾಳೆ, ಹಾಗಾಗಿ ಭಯ. ಅದಕ್ಕೆ ನಾನು ಹೇಳಿದೆ, ಎಲ್ಲ ಕಡೆ ಕಾರ್ಯಕ್ರಮ ಹೋದಲ್ಲಿ ಹೇಳ್ತೀನಿ, ಈ ಮಾತು ಯಾರು ಹೇಳ್ತಾರೆ? ತಾಯಿಯಂದರು, ಅಕ್ಕಂದ್ರೆ 50 ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಸಾಧನೆ ದೊಡ್ಡದು. ಈ 50 ವರ್ಷದಲ್ಲಿ ನಿಮ್ಮ ಸಾಧನೆಯ ಮುಂದೆ ಯಾವ ಗಂಡಸು ಸಾಧನೆ ಮಾಡಲಿಲ್ಲ. 50 ವರ್ಷದಲ್ಲಿ ನಿಮ್ಮ ಆಲೋಚನೆಯ ಮುಂದೆ ಯಾವ ಗಂಡ್ಮಕ್ಳು ಆಲೋಚನೆ ಮಾಡಲಿಲ್ಲ. ಏನು ಹೇಳ್ರಿ? ಆಧಾರ ಇಟ್ಕೊಂಡು ಬಸ್ಸಿನ ಬಾಗಲ ಕಿತ್ತಿಟ್ರಿ ಇವರು. ಯಾವ ಗಂಡಸು ಇಲ್ಲಿವರೆಗೂ ಬಸ್ಸಿನ ಬಾಗಲ ಕಿತ್ತಿರಲಿಲ್ಲ. ಬಸ್ಸಿನ ಬಾಗಲ ಕಿತ್ತಬೇಕಂತ ಆಲೋಚನೆ ಕೂಡ ಮಾಡಿರಲಿಲ್ಲ. ಅಂಥ ಶಕ್ತಿವಂತರು. ಅವತ್ತಿಂದ ಗಂಡು ಮಕ್ಕಳು ಹೆದರ್ಕೊಂಬಿಟ್ರು. ಯಾಕೆ ಬೇಕು ಸರ್, ಕಬ್ಬಿಣದ ಬಾಗಿಲನ್ನೇ ಕಿತ್ತಿಟ್ಟವ್ರಿಗೆ ಇವು ಕೈ ಕಾಲುಗಳಲ್ಲಿ ಯಾವ ಲೆಕ್ಕ? ಹಾಗೆ ನೋಡ್ರಿ, ನಾನು ಹೇಳಿದೆ, ಯಾಕಂದರೆ ಹೃದಯ ಶ್ರೀಮಂತಿಕೆಯಲ್ಲಿ, ಪ್ರೀತಿ ಮಾಡೋದರಲ್ಲಿ, ಪ್ರೀತಿಯಿಂದ ನೋಡಿಕೊಡೋದರಲ್ಲಿ, ಪ್ರೀತಿಯಿಂದ ಕರ್ಕೊಂಡೋಗೋದರಲ್ಲಿ, ಪ್ರೀತಿಯಿಂದ ಮಾತಾಡೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ, ಪ್ರೀತಿಯಿಂದ ಏನಾದರೂ ಕೊಡಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಗಂಡು ಮಕ್ಕಳೇ ಮುಂದೆ, ಹೆಣ್ಣು ಮಕ್ಕಳು ಅವ್ರ ಹಿಂದೆ. ಇದು ಉದಾಹರಣೆ ಹೇಳ್ತೀನಿ, ಸರಿಯಾಗಿದ್ದರೆ ನೀವು ಕರೆಕ್ಟಾಗಿ ಒಪ್ಕೊಳ್ರಿ. ನನ್ನ ಮನೆಯಲ್ಲಿ ನಮ್ಮ ತಂಗಿದ್ದಾಳೆ. ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ನೋಡ್ಕೊಳಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡೋಗಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ. ಆದರೆ ನಾನು ಹಾಗಲ್ಲ. ನನ್ನ ಹೆಂಡತಿ ತಂಗಿದ್ದಾಳೆ. ಅಣ್ಣ, ನನಗಿಂತ ನಿಮ್ಮೇ ಸಂತೋಷ ಆಗಿದಲ್ರಿ. ಇದು ಕೇಳ್ಕೊಳ್ರಿ, ಇದನ್ನು ಇನ್ನೂ ಮುಗಿದಿಲ್ಲ. ಹಿಂಗೆ ನೀವು ನಕ್ಕ ಚಪ್ಪಾಳೆ ತಟ್ಬಿಟ್ರೆ ನನ್ನ ಕ್ಯಾರೆಕ್ಟರ್ ಹಾಳಾಗಿ ಹೋಗ್ತದೆ ಇಲ್ಲಿ. ನನ್ನ ಹೆಂಡತಿ ತಂಗಿದ್ದಾಳೆ. ನನ್ನ ಹೆಂಡತಿ ತಂಗಿನ ಓದಿಸಿ ಬರೆಸಿ ನೌಕರಿ ಮಾಡಿಸಿ ಮದುವೆ ಮಾಡಿ ಕೊಟ್ಬಿಟ್ಟೆ. ಈಗ ಒಳ್ಳೇದಾ? ಈಗ ನಾನು ನಿಮ್ಮ ವಿಷಯಕ್ಕೆ ಬರ್ತೀನಿ. ಈಗ ನೋಡ್ರಿ, ಹೃದಯ ಶ್ರೀಮಂತಿಕೆ ಗಂಡು ಮಕ್ಕಳು ಜಾಸ್ತಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಶಿವಮೊಗ್ಗದಿಂದ ಒಂದು ಬಸ್ ಹತ್ತಿ ನೀವು, ನಮ್ಮ ಬಸ್ಸಲ್ಲಿ ಏನೂ ನಡೆಯಲ್ಲ, ನಾವು ನಿರಾಧಾರಿಗಳು, ಎಲ್ಲ ಆಧಾರದವರೇ ಕೆಲಸ. ಒಬ್ಬ ಹುಡುಗಿ ಕೂತ್ಕೊಂಡಿದ್ರೆ ಒಬ್ಬ ಹುಡುಗಿ ಪಕ್ಕಕ್ಕೆ ಬಂದು ಒಬ್ಬ ಹುಡುಗ ಕೂಡ್ತಾನೆ. ಕೂತ್ಕೊಂಡು ಅವಳು ಭುಜದ ಮೇಲೆ ತಲೆ ಇಟ್ಟು ಮಲ್ಕಂಡ ಅಂದರೆ ಆ ಹುಡುಗಿ ಬಸ್ ನಿಲ್ಲಿಸ್ತಾಳೆ. ನಿಲ್ಲಿಸಿ ಡ್ರೈವರ್ ಕಂಡಕ್ಟರ್ನ ಪಕ್ಕದಲ್ಲಿದ್ದವ್ರನ್ನ ಕರೆಸಿ ಆ ಹುಡುಗನ ಬಿಡಿಸಿಬಿಡ್ತಾಳೆ. ಯಾಕೆ ಹೇಳಿ? ಹೃದಯ ಶ್ರೀಮಂತಿಕೆ ಇಲ್ಲ. ಇದನ್ನು ಉಲ್ಟಾ ಮಾಡಿ, ಆ ಹುಡುಗ ಕೂತ್ಕೊಂಡಿದ್ದ ಪಕ್ಕಕ್ಕೆ ಒಬ್ಬ ಹುಡುಗಿ ಬಂದು ಅವನ ಪಕ್ಕಕ್ಕೆ ಕೂತ್ಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟು ಮಲ್ಕೊಂಡ್ರು ಅಂದರೆ ಅವನು ಇಲ್ಲೇ ಹೊನ್ನಾಳಿಗೆ ಇಳಿಬೇಕು. ಆ ಮಗ ಇಳಿಯೋದೇ ಇಲ್ಲ. ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಡ್ರಾಪ್ ಕೊಟ್ಟು ವಾಪಸ್ ಬರ್ತಾನೆ. ಯಾಕಂದರೆ ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ಪ್ರೀತಿ, ಗೌರವ, ಅಭಿಮಾನ. ಅವರೊಬ್ಬಳೇ ಹುಡುಗಿದ್ದಾಳೆ, ಅವ್ರನ್ನ ಯಾರು ಕಾಪಾಡಬೇಕು? ನಾವು ಯುವಕರು, ನಾವಲ್ಲ, ಅವಳನ್ನ ಯಾರು ಕಾಪಾಡಬೇಕು ಅಂತಕ್ಕಂಥ ಗೌರವ ತೋರಿಸ್ತೀವಲ್ಲ, ಇದು ಗಂಡು ಮಕ್ಕಳಿಗಿರ್ತಕ್ಕಂಥ ಕರುಣೆಯ ಗುಣ. ಸತ್ಯ ಇದ್ರೆ ಗಂಡು ಮಕ್ಕಳು ಚಪ್ಪಾಳೆ, ಎಷ್ಟು ಜನ ಚಪ್ಪಾಳೆ ತಟ್ಟಿದ್ರು ನೋಡ್ರಿ. ಇವರೆಲ್ಲ ಡ್ರಾಪ್ ಕೊಟ್ಟು ಬಂದವರೇ. ಹಾಗೆ ಕಾರ್ಯಕ್ರಮಕ್ಕೆ ಹೋಗ್ತೀವಲ್ಲ, ಓದಲೆಲ್ಲ ಒಂದೊಂದು ಘಟನೆಗಳಾಗ್ತಿರ್ತವೆ ಸರ್. ಪ್ರತಿನಿತ್ಯ ದಿನಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಲೆಲ್ಲ ಘಟನೆಗಳಾಗ್ತಿರ್ತವೆ. ನಾನು ಈ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರಲಿ, ಭಾರತೀಯ ಜೀವ ವಿಮಾ ನಿಗಮ LIC ಏಜೆಂಟ್ ಆಗಿದ್ದೆ. LIC ಏಜೆಂಟ್ ಆದರೆ ಒಬ್ಬರ ಮನೆಗೆ ಹೋಗಿ LIC ಪಾಲಿಸಿ ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಭಾಳ ಕಷ್ಟ. ಒಂದು LIC ಪಾಲಿಸಿ ತರಬೇಕಾದ್ರೆ ಸುಮಾರು 1 ವರ್ಷ ಅಡ್ಡಾಡಿದ್ರೆ ಪಾಪ ಒಂದು ಪಾಲಿಸಿ ಕೊಡ್ತಾರೆ. ನಾನು 5 ವರ್ಷ ಒಬ್ಬರ ಮನೆಗೆ ಹೋದೆ. 5 ವರ್ಷ ಮನೆಗೂ ಅಡ್ಡಾಡಿ, ಅಕ್ಕ ಒಂದು ಪಾಲಿಸಿ ಕೊಡಿಸಿ ಮಾಮನಿಗೆ ಹೇಳಿ ಅಂತ. ಅವರು ಪಾಲಿಸಿ ಕೊಡಿಸ್ಲಿಲ್ಲ. ಅವ್ರಿಗೆ ಏನಾಗಿಬಿಡ್ತು, ಅಧ್ಯಕ್ಷರಾಗಿ ಆಯ್ಕೆ ಆಗಿಬಿಟ್ರು. ನಾನು ಆವಾಗ ಹೋದೆ, ಇವತ್ತು ಸುದೀನ ಒಳ್ಳೆಯ ದಿನ ಇದೆ ಅಕ್ಕ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ, ಅಧ್ಯಕ್ಷ ಆಗಿದ್ದಾರೆ ಅಣ್ಣ ಮಾಮ, ಒಂದು ಪಾಲಿಸಿ ಮಾಡಿಸಿ ಅಂದೆ. ಅವರು ಪಾಪ ಹುಡುಗ ಅಷ್ಟರಿಂದ ಕಾಯ್ತಾ ಇದ್ದಾರೆ, ಒಂದು LIC ಅಂತ ಪಾಲಿಸಿ ಮಾಡಿಸಿ ಅಂದ್ಬಿಟ್ರು. 10 ಲಕ್ಷ LIC ಪಾಲಿಸಿ ಮಾಡಿಸಿಬಿಟ್ರು. ಖುಷಿ ಆಗಿಬಿಟ್ಟೆ ನಾನು. ನನಗೆ ಸಾಧನೆ, ಇಷ್ಟು ವರ್ಷ ಕಷ್ಟಪಟ್ಟು ಸಾಧನೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂದ್ಕೊಂಡೆ. ಹೋದೆ, LIC ಪಾಲಿಸಿ ತೊಗೊಂಡೆ, ಪಾಲಿಸಿ ಕಟ್ಟಿದೆ. ನನ್ನ ದುರ್ದೈವನೋ ಅವ್ರ ದುರ್ದೈವನೋ ಗೊತ್ತಿಲ್ಲ, 6 ತಿಂಗಳದೆಲ್ಲ ಯಜಮಾನರು ತೀರ್ಕೊಂಡ್ಬಿಟ್ರು. 6 ತಿಂಗಳಲ್ಲಿ ಅವ್ರು ಸತ್ತೋದ್ರು. 1 ತಿಂಗಳ ಬಿಟ್ಟು ಮತ್ತೆ LICಯಿಂದ ಕರ್ಕೊಂಡು ಬಂದು ಅವ್ರಿಗೆಲ್ಲ ಚೆಕ್ಕೆ ಕೊಟ್ಟೆ. 6 ತಿಂಗಳು ಆದ ನಂತರ ಮತ್ತೆ ಅವರು ಫೋನ್ ಬಂತು, ಅವ್ರು ಹೆಂಡ್ತಿದ್ದು,
ಅಣ್ಣ ಎಲ್ಲಿದ್ದೀಯಾ ಅಂದ. ಯಾಕಕ್ಕ? ಅರ್ಜೆಂಟಾಗಿ ಈಗ ಮನೆಗೆ ಬರಬೇಕು ನೀವು ಅಂದರು. ನನಗೆ ಕೈ ಕಾಲು ನಡುಗ್ತಾ ಇದ್ದಾವೆ. 5 ವರ್ಷದಿಂದ ಪಾಲಿಸಿ ಕೊಡಿಸಿದ್ದಿಲ್ಲ, ಗಂಟು ಬಿದ್ದು ಪಾಲಿಸಿ ಮಾಡಿದ ಮೇಲೆ 6 ತಿಂಗಳಿಗೆ ಸತ್ತೋಗ್ಬಿಟ್ರು. ಇನ್ನೇನು ಮಾಡ್ಬೇಕಂತ ಮನೆಗೆ ಹೋಗ್ತೀನಿ. ಮನೆ ಮುಂದೆ ಒಂದು 200 ಜನ ಹೆಣ್ಮಕ್ಳಿದ್ದಾರೆ, ನಾನೊಬ್ಬರೇ. ಒಂದು ಚೇರ್ ಹಾಕಿದ್ದಾರೆ, ಒಳಗಡೆ ಕರ್ಕೊಂಡೋಗಿ ಚೇರ್ ಮೇಲೆ ಕೂಡಿಸ್ಬಿಟ್ರು. ನಾನು ನನ್ನ ಮನೆಗೆ ಫೋನ್ ಮಾಡಿದೆ, ಆಯಿತು ನಾನು ಇನ್ನು ಮುಂದೆ ಬರೋದಲ್ಲ, ಮರ್ತು ಬಿಡ್ರಿ ನನ್ನ ಅಂದೆ. ಯಾಕೆ ಏನು ಇಂಟ್ಬಿಟ್ಟು ಕಟ್ ಮಾಡಿದೆ. ಅಕ್ಕ ಮೈಕ್ ತೊಗೊಂಡ್ಲು. ಮಾತೇರೇ ಮಹಿಳೆಯರೇ, ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ದಿನ ಅಂದು ನನ್ನ ನೋಡಿದ್ಲು. ನಾನಂದೆ, ದೇವರೇ ಕಾಪಾಡ್ಬೇಕಕ್ಕ ನನ್ನ ಅಂದೆ. ಆ ಅಮ್ಮ ಮಾತಾಡಿದ್ಲು, ಏನಂತ? ಅಣ್ಣ, ನಿನಗೊಂದು ವಿಷಯ ಗೊತ್ತಿರಲಿ, ಇವತ್ತು 200 ಜನ ಹೆಣ್ಮಕ್ಳಲ್ಲಿ ಯಾಕೆ ಸೇರಿದ್ದಾರೆ ಅಂತ ನಿನಗೆ ಅನುಮಾನ ಆಗ್ತಾ ಇರ್ಬೋದು. ಅನುಮಾನ ಅಲ್ಲಕ್ಕ, ಸಂಕಟ ಆಗ್ತಾ ಇದೆ ಅಂದೆ. ಒಂದು ವಿಷಯ ಗೊತ್ತಿರಲಿ, ಇವರೆಲ್ಲರೂ ಬೇರೆಯವ್ರ ಕಡೆ LIC ಪಾಲಿಸಿ ಮಾಡ್ತೀನಿ ಅಂತ ಹೊರಟಿದ್ರು. ನಾನು ಬೇಡ ಅಂದೆ. ಅಣ್ಣನ ಕೈಗುಣ ಚೆನ್ನಾಗಿದೆ. ನಾನು ನೆಟ್ಟುಸಿರು ಬಿಟ್ಟೆ, ಅವ್ವ ಇದು ಕೈಗುಣ. ನಾನು ಇಷ್ಟಲ್ಲಾರ್ದು ಇನ್ನೊಂದು ಹೆಜ್ಜೆ ಮುಂದೋಗಿ ಇನ್ನೊಂದು ಮಾತು ಹೇಳಿದ್ಲು, ಅಣ್ಣನ ಕೈಗುಣ ಚೆನ್ನಾಗಿದೆ, ಅಣ್ಣ 6 ತಿಂಗಳಲ್ಲಿ ರಿಸಲ್ಟ್ ಕೊಟ್ಬಿಡ್ತಾನೆ ಅಂತ. ಯಪ್ಪ, ಇದು ರಿಸಲ್ಟ್ ಅಂದ್ರೆ ನೋಡಿರಿ, ನಮ್ಮ ಲೈಫಲ್ಲಿ ಎಂಥೆಂಥ ಘಟನೆಗಳು ಆಗ್ತಿರ್ತವೆ, ನಾವು ಕೂಡ ನೋಡ್ತಿರ್ತೀವಿ ದಿನನಿತ್ಯ ಜೀವನಗಳಲ್ಲಿ. ನೋಡಿ, ಭಾಷಣ ಮಾತಾಡ್ತಾ ಭಾಷಣಕಾರರು ಭಾಷಣ ಮಾಡ್ತಿರ್ತಾರೆ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಿರ್ತಾರೆ, ಎಲ್ಲೋ ನಿಲ್ಲಿತ ಭಾಷಣಕಾರರು ಇರೋದಿಲ್ಲ. ಹಾಗಾಗಿ ಹೌದು ಸರ್, ಸರ್ ಏಕೋ ಕಟ್ ಮಾಡಿಬಿಟ್ರಿ ಸರ್. ಹಲೋ, ಕಾರ್ಯಕ್ರಮಕ್ಕೆ ಹೋದಲ್ಲೆಲ್ಲ ದಿನನಿತ್ಯ ಜೀವನಗಳೆಲ್ಲ ಒಂದೊಂದು ನಾವು ಘಟನೆಗಳನ್ನು ಕಾಣ್ತಿರ್ತೀವಿ, ಪ್ರತಿಯೊಂದರಲ್ಲಿ ಕೂಡ ಹಾಸ್ಯವನ್ನು ಕಾಣ್ತಿರ್ತೀವಿ. ಅಂದರೆ ಭಾಷಣಕಾರೊಬ್ಬ ಭಾಷಣ ಮಾಡ್ತಿದ್ದಾರೆ ನೋಡಿರಿ ಸರ್, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯ ದಾನ. ಸರ್ ಇವತ್ತು ಮಾತಾಡಲಿಲ್ಲ, ಅವರು ಮಾತಾಡೋ ವಿಷಯ ಎಷ್ಟೋ ದೇಶ, ನಾಡು, ನುಡಿ, ಭಾಷೆಯ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಆದರೆ ಅವ್ರ ಸಮಯವನ್ನು ನಮಗೆ ದಾನ ಮಾಡಿದರು. ಕೆಲವೊಬ್ಬರು ಭಾಷಣಕಾರ ಇರ್ತಾರೆ, ಭಾಷಣನೇ ಬರೋದಿಲ್ಲ, ಭಾಷಣ ಭಾಳ ಚೆನ್ನಾಗಿ ಮಾಡ್ತಾರೆ. ಹಿಂಗೆಲ್ಲ ಸುತ್ತಮುತ್ತ ನೋಡೋದಷ್ಟೇ ಅವ್ರ ಕೆಲಸ. ಮಹಾಜನಗಳೇ, ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಮನಸ್ಸಿಗೆ ಭಾಳ ಇದಾಗ್ತಾಯಿದೆ. ಏನಾಗ್ತದೆ ಏನು, ಈ ಒಂದು ಇದಾಗಬೇಕಾದ್ರೆ ಎಲ್ಲರ ಒಂದು ಇದು ಇರಬೇಕು. ಎಲ್ಲರ ಒಂದು ಇದಿದ್ದರೆ ಈ ಒಂದು ಇದು ಖಂಡಿತ ಇದಾಗ್ತದೆ. ಯಾಕಂದರೆ ನಾವು ಇದಕ್ಕೆ ನಾವು ಇದಾಗ್ತಾ ಇದ್ದೀವಲ್ಲ, ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಭಾಳ ಇದಾಗ್ತಾ ಹೋಗ್ತದೆ. ಇದನ್ನು ನಾವೇನಾದರೂ ಇದು ಮಾಡಿದರೆ ನಮ್ಮಲ್ಲಿ ಭಗವಂತ ಒಂದು ಇದು ಮಾಡೇ ಮಾಡ್ತಾನೆ ಅನ್ನೋ ಒಂದು ಇದು ನಮಗಿರಬೇಕು. ಈ ಒಂದು ಇದು ಇದ್ದಾಗ ಖಂಡಿತ ನಮಗೆ ಇದಾಗ್ತದೆ, ನಮಗೆ ಇದು ಆಗಲೇಬೇಕು ಅನ್ನೋದನ್ನು ಒಂದು ಇದು ನಮ್ಮ ಹತ್ರ ಇರಬೇಕು ಅಷ್ಟೇ ಅಂತ ಹೇಳ್ತಾ ನಾನು ಒಂದು 2 ದಿನ ಇದು ಮಾಡ್ತೀನಿ ಅಂದರೆ ಏನು ಮಾಡಿದೋ ಏನೋ ಗೊತ್ತಾಗಲಿಲ್ಲ. ಇವನ್ನ ಕೈದಿಗಳ ಉದ್ದೇಶ ಭಾಷಣ ಮಾಡಿ ಜೈಲಿಗೆ ಕರ್ಕೊಂಡು ಹೋಗ್ಬಿಟ್ರು. ಜೈಲಿನಲ್ಲಿ ಕೈದಿಗಳ ಉದ್ದೇಶಿಸಿ ಭಾಷಣ. ಪ್ರಿಯ ಕೈದಿ ಬಾಂಧವರೇ, ನೀವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಸೇರಿರಿ, ನನ್ನ ಮನಸ್ಸಿಗೆ ಭಾಳ ದುಃಖ ಆಗ್ತಾ ಇದೆ. ಈ ಜೈಲು ಕಟ್ಟಿಸಿದ್ದು ಯಾರಿಗೋಸ್ಕರ? ನಿಮಗೋಸ್ಕರ. ನಾವು ಏನು ಮಾಡಬೇಕು ಅಂದರೆ ಈ ಜೈಲನ್ನ ತುಂಬಿಸಬೇಕು. ಕರ್ನಾಟಕ ರಾಜ್ಯವಷ್ಟೇ ಅಲ್ಲದೆ ಭಾರತ ದೇಶದಲ್ಲಿ ನಮ್ಮ ಜೈಲು ನಂಬರ್ 1 ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂದ್ಬಿಟ್ಟ. ಇದ್ದವ್ರು ಲಾಠಿ ತೊಗೊಂಡು ಹೊಡೆದ್ರು ರೆಡಿ ಅಂತ. ಇವ್ರಿಗೇನು ಮಾಡಿಬಿಟ್ರು, ಈಶ್ವರಪ್ಪ ಸರ್ ಅಂತ ನೋಡಿದ್ರು, ಏನು ಭಾಷಣ ಮಾಡ್ತೀವಿ ಕಣೋ, ಹಿಂಗೆ ಬರ್ಕೊಡು ಅಂತ 4 ಲೈನ್ ಬರ್ಕೊಟ್ಬಿಟ್ರು. ಮುಂದಿನ ಸರ್ ನಾಳೆ ಕಾರ್ಯಕ್ರಮ ಎಲ್ಲಿ ಅಂದರು. ಅವ್ರು ಹೇಳಿದ್ರು ಬಸ್ ಸ್ಟ್ಯಾಂಡ್ನಲ್ಲಿ ಉದ್ಘಾಟನೆ ಇದೆ ಅಂತಂದಾಗ ಅವರು 4 ಲೈನ್ ಬರ್ಕೊಟ್ರು. ಅನುಭವಿ ರಾಜಕಾರಣಿಗಳು 4 ಲೈನ್ ಇಷ್ಟು ಬರೀ ಬಸ್ ಸ್ಟ್ಯಾಂಡಲ್ಲಿ ಭಾಷಣ ಮಾಡಿ ಹೋಗಂದರು. ಅದನ್ನು ಸರ್ ಆಯ್ತು ನಿಮ್ಮ ಆಶೀರ್ವಾದ ಅಂತ ತೊಗೊಂಡು ಹೋಗ್ಬಿಟ್ಟ. ಸಾರ್ ಬರ್ಕೊಟ್ಟಿದ್ರು, ಅವನು ಕಂಠಪಟ್ಟ ಮಾಡ್ಕೊಂಬಿಟ್ಟ. ಬೆಳಗಿನ ಜಾವ ಹೋದ ಬಸ್ ಸ್ಟ್ಯಾಂಡ್ ಉದ್ಘಾಟನೆಯಲ್ಲಿ. ಮಹಾಜನಗಳೇ, ಇವತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೋ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬಸ್ ಸ್ಟ್ಯಾಂಡ್ ಇರಬೇಕು, ಇದಕ್ಕೇನು ಸಹಕಾರ ಬೇಕು, ನಾ ಕೊಡ್ತೀನಿ ಅಂದ್ಬಿಟ್ಟ. ಜನ ಚಪ್ಪಾಳೆ ತಟ್ಬಿಟ್ರು. ಆ ಮನಸ್ಸಿನಲ್ಲಿ ಈಶ್ವರಪ್ಪ ಸರ್ ನೆನ್ಕಂಡ, ಗೆಲ್ಲಿಸಿಬಿಟ್ರಿ ಗುರುಗಳೇ ಅಂದ. ಅದು ಅಷ್ಟಕ್ಕೆ ಕಪ್ಪಾಗಿಬಿಟ್ರೆ ಸುಮ್ಮನೆ ಇರ್ತಿತ್ತು. ಮುಂದಿನ ಊರಿಗೆ ಹೋದ. ಸಾರ್ ಹೆಂಗೂ ಭಾಷಣ ಬರ್ಕೊಟ್ಬಿಟ್ರೆ ಅದನ್ನೇ ಕಂಟಿನ್ಯೂ ಮಾಡಿಬಿಡೋಣ ಅಂತ ಮುಂದಿನ ಊರಿಗೆ ಹೋದ. ಒಂದು ರಂಗಮಂದಿರ ಉದ್ಘಾಟನೆ, ಬಸ್ ಸ್ಟಾಪ್ ಕಾಟ್ ಹಾಕಿದ. ಮಹಾಜನಗಳೇ, ರಂಗಮಂದಿರ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದಾಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ರಂಗಮಂದಿರ ಇರಬೇಕು, ಇದಕ್ಕೇನು ಸಹಕಾರ ಬೇಕು, ನಾ ಕೊಡ್ತೀನಿ. ಚಪ್ಪಾಳೆ, ಸೂಪರ್. ಮುಂದಿನ ಊರಿಗೆ ಹೋದ, ಭಾಷಣ ಫಿಕ್ಸ್. ಬ್ಲಡ್ ಬ್ಯಾಂಕ್ ಉದ್ಘಾಟನೆ. ಮಹಾಜನಗಳೇ, ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೋ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬ್ಲಡ್ ಬ್ಯಾಂಕ್ ಇರಬೇಕು, ಇದಕ್ಕೇನು ಸಹಕಾರ ಬೇಕು, ನಾ ಕೊಡ್ತೀನಿ. ಮುಂದಿನವ್ರಿಗೆ ಹೋದ, ಅನಾಹುತ ಕಾದಿತ್ತು.
ಒಬ್ಬರು ಯಜಮಾನರು ತೀರ್ಕೊಂಡ್ಬಿಟ್ಟಾರೆ. ಇವನೇ ಮೇನ್ ಭಾಷಣ. ಜನಗಳು ಇವತ್ತು ಯಜಮಾನರು ತೀರ್ಕೊಂಡಿದ್ರೆ ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇವ್ರು ಎಂದೋ ಸಾಯ್ಬೇಕಾಗಿತ್ತು, ಇವತ್ತು ಸತ್ತಾರೆ. ಪ್ರತಿಯೊಂದು ಊರಿಗಿಂತ ಯಜಮಾನರು ಸಾಯ್ಬೇಕು. ಇದಕ್ಕೇನು ಸಹಕಾರ ಬೇಕು? ಅದಕ್ಕೆ ಹಿರಿಯರು ಹೇಳಿದರು, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ಯಾರಾದರೂ ಒಂದು ಮಾತು ಹೇಳಿದ್ರೆ ಎಷ್ಟು ದಿವಸ ನೆನಪಿಡ್ಲಿಕ್ಕೆ ಸಾಧ್ಯ? ಸಾಹಿತ್ಯ ಹೇಳಿದ್ರು ಗುರುಗಳು ಸಾರ್ ಮಾತಾಡ್ತಾ ಹೇಳಿದ್ರು ಕನ್ನಡ ಭಾಷೆ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಎಷ್ಟು ಚೆನ್ನಾಗಿದೆ. ಬೆಂಗಳೂರಿನಿಂದ ಮಂಗಳೂರಿನವರೆಗೂ, ಕಾರವಾರದಿಂದ ಕೋಲಾರದವರೆಗೂ ಹಬ್ಬಿರುವ ಸುಂದರ ನಗರಗಳ ರಾಜಧಾನಿ ಬೆಂಗಳೂರು ನಗರ. ಬೆಂಗಳೂರಿನಿಂದ ಮಂಗಳೂರಿನವರೆಗೂ, ಕಾರವಾರದಿಂದ ಕೋಲಾರದವರೆಗೂ ಹಬ್ಬಿರುವ ಸುಂದರ ನಗರಗಳ ರಾಜಧಾನಿ ಬೆಂಗಳೂರು ನಗರ. ಇತ್ತ ರಾಜಾಜಿ, ಇತ್ತ ಶಿವಾಜಿ, ಇತ್ತ ಎನ್ನಡ, ಇತ್ತ ಎಕ್ಕಡ. ಇತ್ತ ರಾಜಾಜಿ, ಇತ್ತ ಶಿವಾಜಿ, ಇತ್ತ ಎನ್ನಡ, ಇತ್ತ ಎಕ್ಕಡ. ಮಧ್ಯ ಗಡಗಡ ಸ್ವಲ್ಪ ಕನ್ನಡ, ಮಧ್ಯ ಗಡಗಡ ಸ್ವಲ್ಪ ಕನ್ನಡ. ಹಂಗ್ಯಾಕೆ ನಿಂತಿರುವೆ ಕೆಂಪೇಗೌಡ? ಕೆಳಗಿಳಿದು ಬಂದು ಕೊರೆದು ಬಿಡು ಎಲ್ಲರ ಹೃದಯದಲ್ಲಿ ಕನ್ನಡ ಕನ್ನಡ ಕನ್ನಡ. ಕನ್ನಡದಲ್ಲಿ ಸಾಹಿತ್ಯ ಎಷ್ಟು ಚಂದ ಬರ್ದಾರ್ರಿ ಅಂದರೆ ನೋಡ್ರಿ, ಒಂದು ಶಾಯರಿ ಇದೆ. ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಿನಿಂದ. ನೋಡಿ ಹಂಗೆ ಕವಿ ನಂದಲ್ರಿ ಇದು, ಅಸದುಲ್ಲ ಬೇಗ ಕವಿ ಬರ್ದಾರ್ರಿ. ನನ್ನ ಅವಳ ಸಂಬಂಧ ನನ್ನವಳಿಗೆ ಗೊತ್ತಾದಾಗಿನಿಂದ ಕೇಳುತ್ತಿದ್ದಾಳೆ, ನಮ್ಮಿಬ್ಬರಲ್ಲಿ ಯಾರು ನಿನಗೆ ಅಂದ. ನಾನಂದೆ ಹೇಗೆ ವರ್ಣಿಸಲಿ ಹೂಗಳ ಮಕರಂದ, ನಿನ್ನ ಸನಿಹ ಶ್ರೀಗಂಧ, ಅವಳ ಸನಿಹ ಪರಮಾನಂದ. ಆಗ ನನ್ನ ಗೆಳೆಯ ನನ್ನ ಹೆಂಡತಿ ಹೇಳಿದಳು, ಮೊನ್ನೆ ನನ್ನ ಗೆಳೆಯನು ನನಗೆ ಹಿಂಗೆ ಅಂದ. ಇದೆ ನೋಡ್ರಿ ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ, ದಾರಿ ಬಿಡಿ. ಇದರಲ್ಲಿ ಏನೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ, ದಾರಿ ಬಿಡಿ ಅನ್ಬೇಕಾದ್ರೆ ಸಾಹಿತ್ಯಗಳು ಹೆಂಗೆ ಬರೆದ್ರು? ಆ ಸಮಯದಲ್ಲಿ ಕಠೋರ ಘೋರ ಕಶ್ಯಪ ಧನಿಕೆ ಹಿಡಿದ ಭಯಂಕರ ಬಿರಿಯ ಬ್ರಹ್ಮಾಂಡ ಕಟಾಹವೆಲ್ಲ ಆಸ್ಫೋಟಿಸುತ್ತಾ ಗೋಲಗಳೆಲ್ಲ ನರಳುಕ್ಕಿತಗಳ ಸಿಂಹದ ತಾರೆ ಸಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ. ಸಡಿಲಗಿರಿಯ ಸೀತವು ತಂತಿ ಬುಡ ಮೇಲಾಯಿತು ಪರ್ವತ ಪಂಕ್ತಿ ಕಪಟನಗ ಹರಿಯ ಶೇಷ ಮೈ ಮುರಿಯ ಧಗಧಗಿಸುತ್ತಾ ಮಗ್ನ ಮುರಿಯುತ್ತಿರೆ. ಖಂಡ ಖಂಡ ಬಲು ಕಂಡ ಧ್ವನಿ ಪೊರೆ ಚಂಡ ದೈತ್ಯಕರ ಬಂಡು ಕದಿಯೊಳಗೆ ಮಂಡಬಾಗಿ ಬಾಲಗ ಸ್ತುತಿಸುತ್ತಿರೆ ಕಂಬವ ಕಳಕಡಿಯೇ ಸಿಡಿದನು ಬಿಂಬರೂಪ ಹರಿಯೇ. ತೋರಿಸುತ್ತಿರೆ ರಾಳ ನಾಲಿಗೆ ಘೋರಗಂಸ ಗುರುಗೂರು ಕೆಂಪಗೆ ತೋರಿಸುವ ಕಣ್ಣಾರಿ ಊರಿಗೆ ಒತ್ತಿ ಹರಿತಿದೆಯನ್ನು ತಾಹದೊಳಗೆ ಗುಡುಗುಡಿಸುತ್ತ ಕುಕ್ಕಡಿಸುತ್ತ ನಿಂದು ಆಕಳಿಸಲು ಉಗ್ರನು ಭಯಗೊಂಡು ಏಕಮನದ ಪ್ರಹ್ಲಾದ ಸ್ತುತಿಸುತ್ತಿರೆ. ಗರ್ಜನ ಕೇಳಿತು ಘೋರ ನರಸಿಂಹನಾದ ಗಂಭೀರ. ಸ್ತ್ರೀಯರ ಸರಿಸಿರಿ ಮುಖದ ಶೃಂಗಾರ ಆಡುವ ಭಕ್ತಾದಿಗಳ ಝೇಂಕಾರ ಮಲಕದ ಸುಂದರ ಶ್ಯಾಮ ಶರೀರ ಭಜನ ಧ್ವಜ ಸಹಸ್ರನಾಕಾರ ಶಿರಪತಿಯೊಳ ಶೃಂಗಾರ ಕಿರೀಟ ಸುಮನೋಹರದೆತ್ತಿದ್ದ ಮಾಟ ವರಕಸ್ತೂರಿ ತಿಲಕದಲಾಕ ವಾಮಾಕ್ಷೀರಿಗೆ ಇರಿಯದ ಊಟ ತಿರುಬಳ ಸೊಬ ಮಕರಳು ವಂಕಿ ಕೊಳ್ಳಲು ಹಾಕಿದ ಮುತ್ತಿನ ಕಂಠಿ ಅರುಣಾಚಲ ತಾಲಿಂಬ ಸುಗಂಧ ಅಂಬಚ ಕಂಬುಗ ದಾರಿಕರಂತ ಸರಸಿ ಜನಾಭಿ ಶ್ರಮಣಗಳಿಂದ ಸುಂದರ ಪಾಪನಿಗಳು ಬಲುವಂದ ಮುರಾರು ಸುರಿತನ ವಂದಿತ ಪಾದ ಪುಣ್ಯ ಸೋಗದ ಸುಖವಾದ ಮೈಮೆ ಅಗಾಧ ಮನಕ ವಿಮೋದ ಸುರಿಸಿದ ಗನೆಯ ಭರಿದ ನುಡಿಯ ಮುರುವುದು ದರದ ಸುರ ಸಂಹಾರಿ ಮುರಳೀಧನ ಗೋವರ್ಧನದಾರಿ ಕಂಸ ಕುಠಾರಿ ರಥವನ್ನೇರಿ ಬರುತ್ತಿರೆ ತೋರಿ ಬಿಡಿ ಬಿಡಿ ದಾರಿ. ಎಷ್ಟು ಶಕ್ತಿ ನೋಡ್ರಿ, ಬರೀ ದಾರಿ ಬಿಡಿ ಅಂತ ಹೇಳ್ಬೇಕಾದ್ರೆ. ಕನ್ನಡ ಸಿನಿಮಾದಲ್ಲಿ ಹಾಡುಗಳು ಈಗ ಬಂದವ್ರಿ. ಈಗ ನೋಡ್ರಿ ಎಷ್ಟು ಜನ, ಎಷ್ಟು ಸಭ್ಯ ಜನ ಇದೆ, ಎಷ್ಟು ಕ್ವಾಲಿಟಿ ಅಂತ ಅಂದರೆ ಇನ್ನೊಬ್ರು ತೊಂದರೆ ಕೊಡೋದಿಲ್ಲ. ನೀವು ಬಂದರೆ ಸುಮ್ಮನೆ ಕೂತ್ಕೊಂಡಿದ್ರಿ, ಎಲ್ಲರೂ ಬಂದರೆ ಚಪ್ಪಾಳೆ ತಟ್ಟಿದ್ದು ಬಂದ್ಬಿಟ್ವಿ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ನಾವು 3 ಬರ್ತಾ ಇದ್ವಿ. ಅವರು ಎದ್ದು ಹುಡುಗರು ಹಾಡ್ತಾರೆ ಕಾಲೇಜಲ್ಲಿ, ಬಂದರು 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 ಭಾವ ಬಂದರು. ನಾವು ಯಾವಾಗ ಅವ್ರಿಗೆ ಭಾವ ಆಗಿದ್ವಿ ನಾವು. ಈಗ ನೋಡ್ರಿ, ನೀವು ಇದು ಯೂಟ್ಯೂಬ್ ತೆಗೆದುಬಿಟ್ರೆ 6 ತಿಂಗಳಿಗಿರೋ ಸಾಂಗ್ ಈಗಿರೋದಿಲ್ಲ. ನೀವು ಅಲ್ಲೆಲ್ಲ ಒಂದೊಂದು ಲೈನ್ ಬಂದರೆ ಒಂದೊಂದು ಲೈನ್ ಹಾಡಿ ಯಾರಾದರೂ ನಮಗೆ ಕೋರಸ್ ಕೊಡಿ, ತೊಂದರೆ ಇಲ್ಲ. ಹೆಂಗೆ ಗೊತ್ತಾ, ಯೂಟ್ಯೂಬ್ನಲ್ಲಿ ತೆಗೆದ್ರೆ ಫಸ್ಟ್ 6 ತಿಂಗಳಲ್ಲಿ ಒಂದು ಸಾಂಗ್ ಇತ್ತು. ನೀವೊಂದು ಹಾಡ್ರಿ, ನಾವೊಂದು ಲೈನ್, ನೀವೊಂದು ಲೈನ್. ನಾನು ನಂದಿನಿ ಪಿ ಜಿಲಿ ಇರ್ತೀನಿ ನೋಡಿ, ಊಟ ಸೇರಲ್ಲ ಆದ್ರೂ ಇನ್ನು 6 ತಿಂಗಳು ಬಿಟ್ವಿ, ಮತ್ತೊಂದು ಸಾಂಗ್ ಬಂತು. ನಿಮಗೆಲ್ಲ ಗೊತ್ತು ಸಾಂಗ್ ಅದು. ಮನಸ್ಸಿನೊಳಗೆ ಖಾಲಿ ಖಾಲಿ ಈ ಮನದೊಳಗೆ ಇದ್ದರು ಮಲ್ಲಿಗೆ ತರದೆ ಹೋದರು ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ. ಮತ್ತಾರು ರಾಹುಲ್ಲ ಒನ್ ಮೋರ್ ಅನ್ಬೇಕು ನೀವು ಅಂತ ನೋಡ್ರಿ. ಹಾಡು ಹೆಂಗೆ ಬಂದ್ಬಿಟ್ಟು ಅಂದರೆ ಈಗಂತೂ ಓ ದೇವರೇ ಅವನು ಹೇಳಲಿ ಅಂತ ನನಗೆ.
ಹಾಡುಗಳು ಹೆಂಗೆ ಚೇಂಜ್ ಆಗ್ತಾ ಹೋಗ್ತದೆ ಸರ್. ಕನ್ನಡ ಹಾಡುಗಳು ಹೆಂಗಿದ್ರು, ಸಿನಿಮಾಕ್ಕೋಸ್ಕರ ಹಾಡು ಮಾಡಿದ್ರು, ಹಾಡಿಗೋಸ್ಕರ ಸಿನಿಮಾ ಬರೆದ್ರು. ಒಂದು ಹಾಡು ಹಾಡಿದ್ರೆ ಇಡೀ ಸಿನಿಮಾ ಚಿತ್ರಣನೇ ಕಣ್ಣು ಮುಂದೆ ಕಟ್ಕೊಟ್ಪಾಡ್ತಾಯಿದ್ರು. ಒಂದು ಹಾಡು ಹೇಳ್ತೀನಿ ನಿಮಗೆ, ನಿಮ್ಮ ಕಣ್ಣು ಮುಂದೆ ಚಿತ್ರಣ ಹೆಂಗೆ ಬರ್ತಾ ನೋಡ್ರಿ. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಮದಿಸಿದ ಗರಿಯ ಮದವರಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ನೀವೆಷ್ಟು ಒಳ್ಳೆ ಜನ ಅಂದರೆ ನಮಗೊಂಚೂರು ತೊಂದರೆ ಆಗಲಾರ್ದಂಗೆ ಒಂದು ಚೂರು ಚಪ್ಪಾಳೆ ತಟ್ತಾ ಇಲ್ಲ ಪಾಪ ಪುಣ್ಯಾತ್ಮರು. ನಿನ್ನೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು, ಅವ್ರಿಗೊಂದು ಕೆಟ್ಟ ಅಭ್ಯಾಸ ಇತ್ತು, ಅವ್ರು ಖುಷಿಯಾದರೆ ಚಪ್ಪಾಳೆ ತಟ್ತಿದ್ರು. ಪಾಪ ನೀವು ಹಂಗಲ್ಲ. ಸೊ ಎಷ್ಟು ಶಾಂತಿ, ಯಾರಿಗೂ ಇನ್ನೊಬ್ರು ತೊಂದರೆ ಮಾಡಬಾರ್ದು ಅಂತ. ಇಲ್ಲ, ಕಾಲ ಸೂಕ್ಷ್ಮ ಆಗಿದೆ, ನಾವೇ ಕೇಳಿ ಕೇಳಿ ಬಡಿಸ್ಕೋಬೇಕಂಗೆ. ಈಗ ಚಪ್ಪಾಳೆ ಪಡ್ಕೊಂಡು ಒಂದು ಸಾಂಗ್ ಆಡೋಣ. ಕೇಳ್ರಿ. ಹೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ, ಮುಂಗುಸಿಯೊಂದಿಗೆ ಪ್ರೀತಿಯಲ್ಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ. ಮುಂದೇನಾಯಿತು ಕೇಳಮ್ಮ. ನೋಡೊಂದು ಹಾಡಿನಲ್ಲಿ ಹಾವು ಮುಂಗುಸಿಯನ್ನು ಜಗಳ ತೋರು ಎಷ್ಟು ಚೆನ್ನಾಗಿ ತೋರಿಸಿದ್ರು. ಈಗ ಸಿನಿಮಾ ಹಾಡು ಬಂದವ ಸರ್, ದೇವರಿಗೆ ಪ್ರೀತಿ ಹೆಂಗೆ ಬಂದವ ಅಂದರೆ, ಮದುವೆ ಮನೆ ಹಾಡು ಹೆಂಗಿದ್ದು, ತಾಳಿ ಕಟ್ಟಿದ ತಕ್ಷಣ ಒಂದು ಹಾಡಿತ್ತು. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಸರ್ ಒಂದು ವೇದಿಕೆ ಮುಖಾಂತರ ಹೊರಡ್ತಾ ಇದ್ದಾರೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ. ಚಪ್ಪಾಳೆಯೊಂದಿಗೆ ಬೀಳ್ಕೊಳ್ಳೋಣ. ನೋಡಿರಿ ಎಷ್ಟು ಕಾಳಜಿ ಮನೆಯಲ್ಲಿ ಹೆಣ್ತಿ ಮಾಡಲ್ಲ. ನನಗೆ ನೀರಡಿಕೆ ಆಯಿತು ಅಂತ ಗೊತ್ತಾದ ತಕ್ಷಣ ಬಾಯಾರಿಕೆ ನೀರು ಕುಡಿಸಿದ್ರು. ಇವರು ಒಂದು ಜೋರು ಚಪ್ಪಾಳೆ ತಟ್ರಿ ಸರ್. ಯಾಕಂದರೆ 20 ವರ್ಷದಿಂದ ಹಿಂಗೆ ವೇದಿಕೆ ಮೇಲೆ ನೀರು ಕುಡಿಸುವಂತ ಬಂದಿದ್ದಾರೆ. ನಮಗೆ ಬೇಕಿಲ್ಲ ಅನ್ನೋದು ಕುಡಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಮದುವೆ ಮನೆಗೆ ಹೋದ್ವಿ, ತಾಳಿ ಕಟ್ಟಿದ ತಕ್ಷಣ ಸಾಂಗ್. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಮದುವೆಯ ಈ ಬಂಧ ಏಳೇಳು ಜನ್ಮದಲ್ಲೂ ತೀರದ. ನೋಡಿ, ಇನ್ನೊಂದು ಮದುವೆ ಮನೆಗೆ ಹೋಗೋಣ. ಅಲ್ಲಿ ಕನ್ಯಾಧಾರೆ ಎರೆದು ಕೊಡ್ತಾರೆ, ಅದು ತಕ್ಕಂಗೆ ಹಾಡು. ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿಯಾಗೋವರೆಗೆ, ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಬಾಳು ಇರುವವರೆಗೆ, ಮಣ್ಣಿನ ಋಣವು ತಿರುವವರೆಗೆ. ಇಲ್ಲಿ ತನಕ ಚೆನ್ನಾಗಿತ್ತು. ಮೊನ್ನೆ ಒಂದು ಮದುವೆ ಮನೆಗೆ ಹೋಗಿದ್ದೀನಿ. 10 ವರ್ಷ ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ. ತಾಳಿ ಕಟ್ತಾನೆ, ಆರ್ಕೆಸ್ಟ್ರಾದವನು ಹಾಡಾಡ್ತಾನೆ. ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಒಡ್ಡಿ ಮಗ ಒಡ್ಡಿ ಮಗ ಒಡ್ಡಿ ಮಗ ಒಡ್ಡಿ ಮಗ ಬಿಡಬೇಡ ಅವನ್ನ. ನೋಡಿ, ಇನ್ನೊಂದು ಮದುವೆ ಮನೆಗೆ ಹೋಗ್ತೀನಿ, ಆ ಸಾಂಗ್ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಮದುವೆ ಮನೆ ಸಾಂಗ್. ವಿಧಿ ಬರಹ ಎಂತ ಘೋರ, ಪ್ರೇಮಿಗಳು ದೂರ ದೂರ. ಅವನು ಒಂದು ಮಾಡ್ತಾನೆ, ಇವನು ದೂರ ದೂರ ಮಾಡ್ತಾನೆ. ಇನ್ನೊಂದು ಮದುವೆ ಮನೆಗೆ ಹೋದೆ, ಅಲ್ಲಿ ತಾಳಿ ಕಟ್ಟಿದ ತಕ್ಷಣ ಸಾಂಗ್. ಜೀವ ಹೋದ ಬಳ್ಳಿಗೆ ನೀರೇಕೆ, ಲೂಟಿಯಾದ ತೋಟಕ್ಕೆ ಕಾವಲೇಕೆ, ನಾನೇ ಇರದ ನನ್ನಲ್ಲಿ ನೀನ್ಯಾಕೆ, ಬಿಟ್ಬೂಡೆ ಬಿಟ್ಬೂಡೆ. ಹೆಂಗೆ ಬಿಡ್ತಾಳಣ್ಣ, ತಾಳಿ ಕಟ್ಟ 5 ನಿಮಿಷ ಆಗೆಲ್ಲ ಬಿಟ್ಬಿಡೋದು ಹೆಂಗೆ ಬಿಡ್ತಾಳೆ. ಈಗ ನೋಡಿ, ಮೊನ್ನೊಂದು ಮದುವೆ ಮನೆಗೆ ಹೋಗಿದ್ದಾನೆ, ಇಲ್ಲ ಎಲ್ಲಿ ಹರಿಹರದಲ್ಲಿ, ದೊಡ್ಡ ಶ್ರೀಮಂತರ ಮದುವೆ ಮನೆ, ಊಟಕ್ಕೆಲ್ಲ ಸಿಗ್ತಾನೆ ಇಲ್ಲ. ನಾನು ಆರ್ಕೆಸ್ಟ್ರಾ ಹಾಡೋರು ಹೋಗಿ ಕೇಳಿದೆ, ಅಣ್ಣ ಊಟಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಕೇಳಿದೆ. ಅವನು ನನ್ನ ಕೇಳಿದ, ಎಲ್ಲಿ ಹೋಗಲ್ಲ
ಎಲ್ಲಿ ಹೋಗುಮ ಹುಬ್ಬಳ್ಳಿಯಲ್ಲಿ ನೀವು ಮಹೇಂದ್ರ ಮದುವೆಗೆ ಅವನು ಹರಿಹರದಾಗ ಮದುವೆ ಆಗಿದೆ, ಊಟಕ್ಕೆ ಹುಬ್ಬಳ್ಳಿಗೆ ಹೋಗೋಣ ಅಂತ ನಾವು. ನಾನಂದೆ ನಿಮ್ಮ ತಲೆ ಕೆಟ್ಟದ ನಮ್ಮ ಕೆಟ್ಟದಂದೆ. ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೆ ಹೋಗುಮ, ಮಂಡ್ಯದಲ್ಲಿ ಮಾಡುಮ, ತುಂಡೈಕ್ಲ ಸವಾಸ ಎಡಮೂರಲ್ಲಿ ಬಲಮೂರಲ್ಲಿ ಪೊಲೀಸರ ಕೈಯಲ್ಲಿ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ಟು ಬೆಳಕಲ್ಲಿ ಊಟ ನಮ್ದು. ಇನ್ನೊಂದ್ಸಲ ಊಟ ನಮ್ದು. ಆದ್ರೆ ಆತ್ಮೀಯರೇ, ಗಂಡು ಮಕ್ಕಳು ಈ ವಿಷಯ ನಿಮಗೆ ಸಂಬಂಧ ಇಲ್ಲ, ನೀವು ಸುಮ್ಮನೆ ನೀವು ಹೇಳ್ಬೇಡ್ರಿ, ಇದು ಮಹಿಳೆಯರು ಮಾತ್ರ ಹೇಳ್ತಾರೆ. ಊಟ ನಮ್ದು. ಆಯ್ತಮ್ಮ, ಯಾವ ಶಬ್ದ ನಿಮ್ಮ ಬಾಯಿಂದ ಬರಬಾರ್ದು ಅದನ್ನು ಮೂರು ಸಾರಿ ನೀವು ಹೇಳಿದ್ರಿ ಅಂದರೆ ಇನ್ನು ನಾನು ಕಾರ್ಯಕ್ರಮ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾ ಇಲ್ಲ, ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಎಣ್ಣೆದಾನ ಅಂತ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಾಯಿದ್ವಿ ಅಂದರೆ ಗಡಿಯಲ್ಲಿ ನಿಂತುಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ದಾನವನ್ನಾಗಿ ಮಾಡ್ತಾರೆ. ನೋಡಿ, ವೀರ ಯೋಧರ ಹೆಸರು ಹೇಳಿದ ತಕ್ಷಣ ಕೈ ಮೇಲೆತ್ತಿ ಚಪ್ಪಾಳೆ ತಟ್ಟಿದ ನಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಈ ವೇದಿಕೆಯ ಮುಖಾಂತರ ಹೇಳೋದಿಷ್ಟೇ. 9 ತಿಂಗಳು ಹೊತ್ತು ಮುತ್ತಿಕ್ಕಿ ಸಾಕಿ ಸಲ್ಲದ ತಂದೆ ತಾಯಿಗಳನ್ನು, ಕಲಿಸಿದ ಗುರುಗಳನ್ನು, ಅನ್ನ ಕೊಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ಯಾವತ್ತೂ ಕೈ ಜೋಡಿಸಿ ತಲೆ ಬಾಗಿಸಿ ಗೌರವಿಸೋಣ, ಪ್ರೀತಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ ಅವಕಾಶ ನೀಡಿದ APMCಯ ಗಜಾನನ ಮಹೋತ್ಸವ ಸಮಿತಿಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ತಂಡದ ಮತ್ತೊಬ್ಬ ಖ್ಯಾತ ಹಾಸ್ಯ ಭಾಷಣಕಾರರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಮಹಾಮಣಿಯವರು ನಿಮ್ಮ ಚಪ್ಪಾಳೆಯೊಂದಿಗೆ ನಿಮ್ಮ ಮುಂದೆ.